ನಮಸ್ಕಾರ. ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಮೈತ್ರಿ ನ್ಯೂಸ್ ಲೋಕೇಶು. ಏನು ಶಿಡ್ಲಘಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕದ್ರಿ ಹುಣ್ಣಿಮೆಯ ಪ್ರಯುಕ್ತ ಪೂಜಮ್ಮ ದೇವಾಲಯದ ನಗರದ ಮೊಟ್ಟ ಮೊದಲನೇ ಕರಗ. ಈ ಕರಗಕ್ಕೆ ವಿಶೇಷವಾಗಿ ಹಸಿ ಕರಗ ಮತ್ತು ಹೂವಿನ ಕರಗ ಬಹಳ ಅದ್ಧೂರಿಯಾಗಿ ಮೂಡಿಬರುತ್ತದೆ. ಆ ನಿಟ್ಟಿನಲ್ಲಿ ಏನು ಶಿಡ್ಲಘಟ್ಟ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇದರ ಭಾಗವಾಗಿ ನಗರದಲ್ಲಿ ಇಂದು ಏನು ಶಿಡ್ಲಘಟ್ಟದಲ್ಲಿ 4 ಭಾಗದಲ್ಲಿ ಆರ್ಕೆಸ್ಟ್ರಾ ರಸಮಂಜರಿ ವಾದ್ಯಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಾರೆ. ಅದರ ಭಾಗವಾಗಿ ಏನು ಇಲ್ಲಿ TB ರಸ್ತೆಯ ಹಳೆಯ ಕೆನರಾ ಬ್ಯಾಂಕ್ನ ಒಂದು ಇದು ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಮುಂದೆ ಏನು ನಾಗನರಸಿಂಹ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಒಂದು ರಸಮಂಜರಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ನೋಡ್ಬೋದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷನೂ ಏನು ಕರಗ ಹೊತ್ತ ಏನು ಪೂಜಾರಿಗಳು ಇಲ್ಲಿ ಕರಗ ಪ್ರದರ್ಶನ ಮಾಡೋದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಒಂದು ಸಂಭ್ರಮವನ್ನು ನೋಡ್ತಾರೆ. ಆ ನಿಟ್ಟಿನಲ್ಲಿ ರಾತ್ರಿ 12 ಗಂಟೆ ಮೇಲೆ ಇಲ್ಲಿ ಹೂವಿನ ಕರಗ ನೃತ್ಯ ಮಾಡೋದರಿಂದ ಪ್ರೇಕ್ಷಕರು ಎಚ್ಚೆತ್ತವಾಗಿ ಇಲ್ಲಿ ಸೇರಿಕೊಳ್ಳೋದು ನಾವು ನೋಡಿರ್ತೀವಿ. ಇದರ ಭಾಗವಾಗಿ ಇಲ್ಲಿ ಒಂದು ಮೆಲೋಡಿಸ್ ಬಂದಿರುತ್ತೆ. ಯಾವ ಮೆಲೋಡಿಸು ಎಲ್ಲ ಕೇಳೋಣ. ನಮ್ಮ ಮಧ್ಯದಲ್ಲಿ ರವಿಶಂಕರನ್ ಅಂತಿರ್ತಾರೆ. ಇವರು ಕಾಂಗ್ರೆಸ್ ಮುಖಂಡರು ಹೌದು. ಶಿಡ್ಲಘಟ್ಟನ ಪ್ರಭಾವಿ ನಾಯಕರು. ನಾಗನರಸಿಂಹನ ಅಣ್ಣವರ ಒಂದು ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜೊತೆಯಲ್ಲಿರುವಂಥ ಸ್ನೇಹಿತರು. ಸರ್, ಯಾವ ಥರ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಶ್ರೀ ಪೂಜಮ್ಮಿ ದೇವಿ ಕರಗದ ಮಹೋತ್ಸವದ ಪರವಾಗಿ ನಾವೆಲ್ಲ ಅರ್ಥಪೂರ್ಣವಾಗಿ ಒಂದು ಕರಗ ಮಹೋತ್ಸವ, ಒಂದು ಡೊಳ್ಳು ಆರ್ಕೆಸ್ಟ್ರಾ ಎಲ್ಲ ಆಚರಣೆ ಮಾಡಿರ್ತೀವಿ. ರಾತ್ರಿ ಎಲ್ಲ ಎದ್ದಿರ್ತಾರೆ ಜನ. ಅದರಿಂದ ನಾವೆಲ್ಲ ಸಂಪೂರ್ಣ ಜವಾಬ್ದಾರಿ ತಗೊಂಡು ಕರಗ ಮಹೋತ್ಸವ ಆಗಲಿ, ಆರ್ಕೆಸ್ಟ್ರಾಗಳಾಗಲಿ, ಆಮೇಲೆ ಡೊಳ್ಳು ಕುಣಿತ ಇರುತ್ತೆ, ಆಮೇಲೆ ದೇವರ ಉತ್ಸವ ಇರುತ್ತೆ. ಎಲ್ಲ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಈ ಹೋಳಿ ಹಬ್ಬವನ್ನು ನಾವು ವರ್ಷನೂ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಇಲ್ಲಿ ಅತಿಥಿಗಳು ಅಂತ ಹೇಳಿದ್ರೆ ಗಣ್ಯರು ಯಾರು ಭಾಗವಹಿಸ್ತಾರೆ ಸರ್? ನಾವು ಕಾಂಗ್ರೆಸ್ ಮುಖಂಡರುಗಳು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗ್ಬೋದು, ನಮ್ಮ ಪ್ರಭಾವಿ ನಾಯಕರು ರಾಜುಗೌಡರು ಆಗಮಿಸ್ತಾರೆ. ನಮ್ಮ ಕಾರ್ಯಕರ್ತರುಗಳು ಏನು ನಮ್ಮ ಲೀಡರ್ಗಳಂತಾರೆ ಅವರೆಲ್ಲರೂ ಭಾಗವಹಿಸ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸರ್, ಒಟ್ಟಾರೆಯಾಗಿ ಈಗ ಪೊಲೀಸ್ ಅವರು ಪೂರ್ವಭಾವಿ ಸಭೆಯಲ್ಲಿ ಹೇಳ್ತಾರೆ ಯಾವುದೇ ಗೊಂದಲ ಸೃಷ್ಟಿ ಆಗಬಾರ್ದು, ಗಲಾಟೆ ಆಗಬಾರ್ದು. ಆ ಥರ ವಾತಾವರಣ ಎಲ್ಲಿ ಇಲ್ವಾ? ಆ ಥರ ವಾತಾವರಣ ಎಲ್ಲೂ ಇಲ್ಲ. ಸಣ್ಣ ಪುಟ್ಟ ಬರ್ತವೆ, ಅದನ್ನೆಲ್ಲ ನಾವೇ ಮ್ಯಾನೇಜ್ ಮಾಡ್ತೀವಿ. ಆ ಥರ ಗೊಂದಲ ಆಗೋ ಸೃಷ್ಟಿ ಯಾವುದೂ ಇಲ್ಲ. ಸಣ್ಣ ವಿಚಾರ, ಸಣ್ಣ ಮಕ್ಳೇನೋ ಮಾತಾಡಿದಾಗ ನಾವೆಲ್ಲ ಅದನ್ನೆಲ್ಲ ಅರ್ಥಪೂರ್ಣವಾಗಿ ಅವ್ರಿಗೆಲ್ಲ ತಿಳಿಸಿ ಏನೋ ತೊಂದರೆ ಆಗಿದ್ರಂಗೆ ನೋಡ್ಕೊತೀವಿ. ಏನು ಶಿಡ್ಲಘಟ್ಟದಲ್ಲಿ ಎಲ್ಲ ಸಮುದಾಯದ ಬಂಧುಗಳೇ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಆ ಥರ ಗೊಂದಲಕ್ಕೆ ನಾವು ಯಾವುದೇ ರೀತಿ ಕಾರಣ ಆಗುವುದಕ್ಕೆ ಬಿಡಲ್ಲ. ಆ ರೀತಿ ಇದ್ರೆ ನಾವೇ ಸರ್ಸ್ಕೊಡ್ಕೊಳ್ತೀವಿ. ಈ ಮೆಲೋಡಿಸು ರಸಮಂಜರಿ ವಾದ್ಯಗೋಷ್ಠಿ ನಡೆಯುತ್ತೆ. ಸರ್, ಈ ವರ್ಷ ವಿಶೇಷವಾಗಿ ಯಾವೆಲ್ಲ ನೃತ್ಯಗಳು ಮಾಡ್ತೀರಿ? ಈ ಸಲ ಕಾಳಿಕಾದು ಬಹಳ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಅಂತ ಹೇಳಿದ್ರು. ಜನರು ಏನು ನಿರೀಕ್ಷಿಸ್ಬೋದು ನಿಮ್ಮ ವಾದ್ಯಗೋಷ್ಠಿಯಲ್ಲಿ? ಸರ್, ಜನರು ಕಾಂತಾರ ಒಂದು ವಿಶೇಷವಾದ ಒಂದು ವೇಷಭೂಷಣವನ್ನು ವೀಕ್ಷಿಸ್ತಾರೆ. ಮತ್ತು ಕಾಳಿ ಮಾತೆಯ ಒಂದು ಡ್ಯಾನ್ಸನ್ನು ನೋಡ್ತಾರೆ. ಅದೇ ರೀತಿ ನಮ್ಮ ನಾಗಣ್ಣನವರು ಹಾಗೂ ಅವರ ಸ್ನೇಹಿತರ ಸಲಹೆ ಮೇರೆಗೆ ಯಾವುದೇ ರೀತಿ ಕೆಟ್ಟದಾಗಿ ನೃತ್ಯಗಳನ್ನು ಮಾಡದೆ ಒಳ್ಳೆ ರೀತಿ ನೃತ್ಯಗಳನ್ನು ಮಾಡಿರಿ ಅಂತ ಒಂದು ಸಂದೇಶವನ್ನು ನೀಡಿರ್ತಾರೆ. ಅದೇ ಥರ ಸಹ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಕುತ್ಕೊಂಡು ನೋಡೋ ಥರ ಒಂದು ಒಳ್ಳೆ ರಸಮಂಜರಿ ಕಾರ್ಯಕ್ರಮನ ನಾವು ನೀಡ್ಕೊಂಡು ಹೋಗ್ತೀವಿ. ಎಷ್ಟೊತ್ತಿಗೆ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗ್ಬೋದು ಸರ್? ಕಾರ್ಯಕ್ರಮ ಒಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7ರಿಂದ ಒಂದು 12:30 1 ಗಂಟೆವರೆಗೂ ಕಾರ್ಯಕ್ರಮ ನಡೆಸ್ತೀವಿ. ಕಾರ್ಯಕ್ರಮದಲ್ಲೂ ಸಹ ಜನ ಅತಿ ಹೆಚ್ಚಾಗಿ ಇಲ್ಲಿ ಸೇರಿ ನಮಗೂ ಸಹ ಪ್ರೋತ್ಸಾಹ ನೀಡ್ತಾರೆ. ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ನೀಡಿದಂಥ ನಾಗಣ್ಣ ಹಾಗೂ ರವಿಯಣ್ಣ ಹಾಗೂ ಎಲ್ಲ ಸ್ನೇಹಿತರಿಗೂ ನಾವು ಚಿರಋಣಿಯಾಗಿರ್ತೇವೆ. ಸರ್, ಬೇರೆ ಕಡೆ ಎಲ್ಲ ನೀವು ವಾದ್ಯಗೋಷ್ಠಿಗಳು ಮಾಡಿರ್ತೀರಿ. ಎಲ್ಲ ಕಡೆಗಿಂತ ಶಿಡ್ಲಘಟ್ಟದಲ್ಲಿ ನಿಮಗೆ ಭಾಳ ಖುಷಿ ಆಗ್ಬೋದಾ? ಸರ್, ಖಂಡಿತವಾಗ್ಲೂ. ಯಾಕಂದರೆ ಶಿಡ್ಲಘಟ್ಟದಲ್ಲಿ ನನಗೆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ವಾದ್ಯಗೋಷ್ಠಿ ಓಪನ್ ಮಾಡಿ ಒಂದು ಕನಿಷ್ಠ 15 ವರ್ಷ ಆಗಿದೆ. 15 ವರ್ಷದಿಂದ ಸಹ ನನಗೆ ಸತತವಾಗಿ ಕಾರ್ಯಕ್ರಮ ನೀಡ್ತಾ ಪ್ರೋತ್ಸಾಹ ಕೊಟ್ಕೊಂಡ್ಬಂದಿದ್ದಾರೆ. ಅದನ್ನು ನಾವು ವಿಶೇಷವಾಗಿ ಶಿಡ್ಲಘಟ್ಟಕ್ಕೆ ಹಾಗೂ ನಾಗಣ್ಣ ಅವರ ಸ್ನೇಹಿತರಿಗೆ ಚಿರಋಣಿ ಅಂತ ಹೇಳ್ತೀವಿ. ಸರ್, ನಿಮ್ಮ ಹೆಸರು ಸರ್? ಸರ್, ವಿಶ್ವನಾಥ್ ಇವೆಂಟ್ಸ್. ಎಸ್, ವಿಶ್ವನಾಥನ್ ಅವರು ಏನು ಜನರು ಬಯಸಿದಂತೆ ಒಳ್ಳೆ ಇಲ್ಲಿ ಅಶ್ಲೀಲವಾದ ಹಾಡುಗಳಿಗೆ ನೃತ್ಯ ಮಾಡದೆ ಏನು ಸಾಂಸ್ಕೃತಿಕ ಇಲ್ಲಿ ಒಂದು ಕಲೆ ಬಿಂಬಿಸುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ರಸಮಂಜರಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಲ್ಲಿ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇರ್ತೀವಿ. ಸ್ಟೇ ಟ್ಯೂನ್. ಕನ್ನಡ ಮೈತ್ರಿ ನ್ಯೂಸ್ ಲೋಕೇಶ್. ಪೂಜಮ್ಮ ದೇವಿಯ ಕರಗ ಮಹೋತ್ಸವದಲ್ಲಿ ಏನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂತಹ ವ್ಯಕ್ತಿ ಏನು ಇಲ್ಲಿ ಭಕ್ತಾದಿಗಳಿಗೆ ಯಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ, ಈ ವೇದಿಕೆ ಯಾರೆಲ್ಲ ಗಣ್ಯರು ಬರ್ತಾರೆ ನಾವೇ ತಿಳಿಸ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳ್ಬಿಟ್ಟು. ಸರ್, ಈ ಒಂದು ಕಾರ್ಯಕ್ರಮ ಯಾರು ನೇತೃತ್ವದಲ್ಲಿ ನಡೀತಾ ಇದೆ? ಯಾರೆಲ್ಲ ಮುಖ್ಯ ಅತಿಥಿಗಳು ಬರ್ತಾರೆ? ಇಲ್ಲಿ
SMR ರಮೇಶ್ ಅಣ್ಣ ಅಂತ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. MLA ಅವ್ರು ಬರ್ತಾರೆ, MP ಅವ್ರು ಬರ್ತಾರೆ, ಕೌನ್ಸಿಲರ್ಗಳೆಲ್ಲ ಬರ್ತಾರೆ, ಒಳ್ಳೆ EAPಗಳು ಅವರೆಲ್ಲ ಬರ್ತಾರೆ. ಸರ್ ಇಲ್ಲಿನ ಈಗ ಮೊದಲನೇ ಕರಗ ಆಗಿರೋದ್ರಿಂದ ಶಿಡ್ಲಘಟ್ಟದಲ್ಲಿ ಪೂಜಮ್ಮ ದೇವಿ ಏನು ಕರಗ ಹೊತ್ತ ಶಿವರಾಜ ಸ್ವಾಮಿಗಳು ಇಲ್ಲಿ ಎಷ್ಟೊತ್ತಿಗೆ ಕರಗ ಪ್ರದರ್ಶನ ಆಗುತ್ತೆ? ಇಲ್ಲಿ ಒಂದು 12 ಗಂಟೆ 12:30ಗೆ ಬರ್ತದೆ ಕರಗ. ಇಲ್ಲಿ ಒಂದು 12:30 12 ಗಂಟೆಗೆ ಬರ್ತದೆ ಕರಗ. ಯಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್ ನೀವು? ವಿಶೇಷವಾಗಿ ಇಲ್ಲಿನ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ವಾಲಂಟ್ರಿ ಆಗಿ ನೀವೆಲ್ಲ ಯಾವ ಕ್ರಮಗಳು ತಗೊಂಡಿದ್ದೀರಿ? ನಾವೆಲ್ಲ ಇಲ್ಲಿ ಜವಾಬ್ದಾರಿ, ಲೇಡೀಸ್ ಬರ್ತಾರೆ, EAPಗಳು ಬರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಕೊಟ್ಟು ಗಲಾಟೆಗಳಾಗ್ದಿರ ಏನೂ ಆಗ್ದಿರ ಎಲ್ಲ ಸೇಫ್ಟಿಯಾಗಿ ನೋಡಿಕೊಂಡು ನಾವು ಜವಾಬ್ದಾರಿಗಳನ್ನ ವಹಿಸ್ಕೊಂಡಿದ್ದೀವಿ. ಮೆಲೋಡಿಸ್ ಯಾವ್ದು ಬಂದಿದೆ ಸರ್ ಈಗ? ಇದು ತುಮಕೂರಿಂದ ಬಂದಿದೆ. ಕಾವ್ಯ ಮೆಲೋಡಿಸ್. ಕಾವ್ಯ ಮೆಲೋಡಿಸ್ ಅಂತ ತುಮಕೂರಿಂದ ಬಂದಿದೆ. ಈಗ ಎಕ್ಸಾಕ್ಟ್ ಆಗಿ ಕಾರ್ಯಕ್ರಮ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಸರ್ ನಿಮ್ದು? ಒಂದು 7-8 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 7-8 ಗಂಟೆಯಿಂದ ಸ್ಟಾರ್ಟ್ ಆಗಿ ಆಮೇಲೆ ಕರಗ ಇಲ್ಲಿ ಪ್ರದರ್ಶನ ಆದ್ಮೇಲೆ ಸ್ಟಾಪ್ ಆಗುತ್ತೆ. 1 ಗಂಟೆಗೆ ಸ್ಟಾಪ್ ಆಗ್ತದೆ. ಎಸ್, ಶಿಡ್ಲಘಟ್ಟದಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಕರಗ ಮಹೋತ್ಸವದಲ್ಲಿ ಈ ಸಲ ಏನಂತ ಹೇಳಿದ್ರೆ ಶಿಡ್ಲಘಟ್ಟದಲ್ಲಿ 4 ಆರ್ಕೆಸ್ಟ್ರಾ ಇರೋದ್ರಿಂದ ಬಹಳ ಅದ್ದೂರಿ ಸಂಭ್ರಮ ಸಡಗರ ಮೂಡಿ ಬರ್ತಾ ಇರೋದ್ರಿಂದ ಎಲ್ಲರೂ ಶಿಸ್ತಿನಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಕೊಳ್ಬೇಕು. ಸಂಸ್ಕೃತಿ ನಮ್ಮ ಭಾರತದ ಧರ್ಮ ಹಿಂದೂ ಧರ್ಮ ಎತ್ತಿ ಹಿಡಿಯುವಂತೆ ಇಲ್ಲೆಲ್ಲ ಪ್ರದರ್ಶನ, ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕಲ್ ನೈಟ್ಸು ಎಲ್ಲ ಸಾಂಸ್ಕೃತಿಕವಾಗಿ ಇರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲ ಭಾಗವಹಿಸಿ ಕಣ್ತುಂಬಿಕೊಳ್ಬೇಕಂತ ಹೇಳ್ಬಿಟ್ಟು ಕನ್ನಡ ಮೈತ್ರಿ ನ್ಯೂಸ್ನಿಂದ ನಾವು ಸಹ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಸ್, ಶಿಡ್ಲಘಟ್ಟದಲ್ಲಿ ಏನು ಒಂದು ಪೂಜಮ್ಮ ದೇವಿಯ ಕರಗ ಮಹೋತ್ಸವದ ಇಲ್ಲಿ ವಾದ್ಯಗೋಷ್ಠಿ ನಡೆಸ್ತಾ ಇರ್ತಾರೆ. ಇಲ್ಲಿ ಸ್ಥಳೀಯವಾಗಿ ಮುಖಂಡರು ಮತ್ತೆ ನಾಯಕರಾಗಿರುವಂತಹ ಮುನ್ಕೃಷ್ಣಣ್ಣವರು ಸಹ ಇರ್ತಾರೆ. ಸರ್, ಯಾವೆಲ್ಲ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಿ? ಇಲ್ಲಿ ವಾದ್ಯಗೋಷ್ಠಿ ಯಾವುದು? ನನ್ನ ಹೆಸರು ಮುನ್ಕೃಷ್ಣ ಎಂ ಅಂತ. ಇದೇ ಸಿದ್ಧಾರ್ಥನಗರ 8ನೇ ವಾರ್ಡ್ ನಿವಾಸಿ. ಈ ಪೂಜಮ್ಮ ತಾಯಿ ಸುಮಾರು ವರ್ಷಗಳಿಂದ ಇಲ್ಲಿ ನೆಲೆಸಿರುವಂಥ ನಮ್ಮ ಪೂಜಮ್ಮ ದೇವಿ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೀತೈತೆ. ಅದರಲ್ಲಿ ಇಲ್ಲಿ ವಾದ್ಯಘೋಷ ಅಂದರೆ ಇಲ್ಲಿ ಪೂಜಮ್ಮನ ದೇವಸ್ಥಾನ ಎದುರುಗಡೆ ವಾದ್ಯಘೋಷ ಅನ್ನೋದು ತುಂಬ ಭಾಳ ಅದ್ದೂರಿಯಾಗಿರ್ತದೆ. ಈ ವಾದ್ಯಘೋಷೆಯನ್ನು ನಮ್ಮ ತಂಡದ NTR ಮತ್ತು ಅವರ ಸಂಘಟನೆಗಳು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಈ ಒಂದು ಅದ್ದೂರಿಯಾಗಿ ಇದನ್ನ ನೆರವೇರಿಸ್ಕೊಳ್ಳೋಕೆ ಇದು ಮಾಡ್ತಾರೆ. ಯಾರೆಲ್ಲ ಅತಿಥಿಗಳು ಬರ್ತಾರೆ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ? ಇವತ್ತು ನಮ್ಮ K. ಚುಮ್ಮನಪ್ಪ ಸಾಹೇಬರು, ನಮ್ಮ ಮನಿಷ್ಠರು, ಅವರು ದೇವಸ್ಥಾನಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ನಮ್ಮ ಆರ್ಕೆಸ್ಟ್ರಾ ಮುಖಾಂತರ ಸ್ವಾಗತ ಕೋರುತ್ತಾ ಇದ್ದೀವಿ. ಸರ್, ಇಲ್ಲಿ ಕರಗ ಹೊತ್ತ ಪೂಜಾರಿಗಳಾದಂಥ ಶಿವರಾಜ ಸ್ವಾಮಿಗಳು ವೇದಿಕೆ ಮೇಲೆ ಎಷ್ಟೊತ್ತಿಗೆ ಬರ್ಬೋದು? ಇಲ್ಲಿ ಒಂದು 11:30ಗೆ ಇಲ್ಲಿ ಈ ವೇದಿಕೆಯನ್ನು ಅವರು ಬರ್ತಾರೆ ಅಂತ ಅನ್ಕೊಳ್ತಾ ಇದ್ದೀನಿ. 11 ಕಾಲಕ್ಕೆ ಕರಗ ಎತ್ತಾರೆ, 11:30ಗೆಲ್ಲ ಇಲ್ಲಿ ವೇದಿಕೆ ಮೇಲೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಮೊದಲನೇ ಕರಗ ಆಗಿರೋದ್ರಿಂದ ಜನಗಳು ಬಹಳ ಕುತೂಹಲದಿಂದ ಲಕ್ಷಾಂತರ ಜನ ಇಲ್ಲಿ ಭೇಟಿ ನೀಡೋದ್ರಿಂದ ಈ ವಾಲಂಟಿಯರ್ಗಳು ಯಾವ ತರ ಇಲ್ಲಿ ಬಂದೋಬಸ್ತ್ಗೆ ನೀವು ಪೊಲೀಸ್ ಅವ್ರನ್ನ ಬಿಟ್ಟು ಯಾವ ತರ ನೀವು ಪ್ರಿಕಾಷನ್ಸ್ ತಗೊಂಡಿದ್ದೀರಿ? ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲಿ ಇದು ಆರ್ಕೆಸ್ಟ್ರಾನ ಅದ್ದೂರಿಯಾಗಿ ನಡೆಸಬೇಕು, ಅದರಲ್ಲಿ ಜನಗಳಿಗೆ ಅನುಕೂಲವಾಗಿ ನಾವು ರೂಪಿಸಿದ್ದೀವಿ. ಎಲ್ಲ ಬ್ಯಾರಿಕೇಡ್ ಆಗ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗ್ದಿರಾ ಇಲ್ಲಿ ಪೂಜಮ್ಮ ತಾಯಿ ಆಶೀರ್ವಾದದಿಂದ ಎಲ್ಲ ವಿಧವಾದ ಅನುಕೂಲನ ನಡೆಸ್ತಾ ಇದ್ದೀವಿ ಸರ್. ಎಸ್, ಶಿಡ್ಲಘಟ್ಟದಲ್ಲಿ ಈಗಾಗಲೇ ಮುಖಂಡರು ತಿಳಿಸಿರುವಂತೆ ಯಾವುದೇ ರೀತಿ ಜನರಿಗೆ ತೊಂದರೆ ಆಗದಂತೆ ಬ್ಯಾರಿಕೇಡ್ಗಳನ್ನು ಬಳಸಿ ವಾಲಂಟ್ರಿಯಾಗಿ ನಾವೇ ನಿಂತು ಪೊಲೀಸ್ ಅವ್ರಿಗೂ ಸಹ ಸಹಕರಿಸ್ತೀವಿ. ಈ ಕರಗ ಮಹೋತ್ಸವ ಏನು ನಡೀತಾ ಇರೋದು ಪೂಜಮ್ಮ ದೇವಿಯದ್ದು ಅದ್ದೂರಿಯಾಗಿ ಮೂಡಿಬರಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಇವರು ಸಹ ಒಂದು ಆರೈಕೆ ಶುಭಾಶಯಗಳು ಸಹ ಆಗಿದೆ. ಕನ್ನಡ ಏನು ಈ ಸಲ ವಿಶೇಷವಾಗಿ ಒಂದು ಇನ್ಸ್ಟ್ರಕ್ಷನ್ ಅವ್ರು ಅಬ್ಸರ್ವ್ ಮಾಡೋದಕ್ಕೆ ಒಂದು ಇದು ಮಾಡಿರ್ತಾರೆ. ಅಲ್ಲಿ ಮೇಲೆ ಒಂದು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಒಂದು ಪೊಲೀಸ್ ಅವ್ರನ್ನ ಹಾಕೊಂಡು ಅಲ್ಲಿ ಪೊಲೀಸ್ ಕ್ಯಾಮ್ರಾ ಒಂದು ಅಡ್ಜಸ್ಟ್ ಮಾಡಿರ್ತಾರಂತೆ, ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಯಾರೇ ಇಲ್ಲಿ ಕಳ್ಳತನ ಆಗಿರ್ಬೋದು, ಪಿಕ್ ಪಾಕೆಟ್ ಆಗಿರ್ಬೋದು, ಬೇರೆ ರೀತಿ ಏನಾದರೂ ಇಲ್ಲಿ ಕೆಟ್ಟ ರೀತಿ ಏನಾದರೂ ಮಾಡೋರ್ಗೆ ಏನಾದರೂ ಪೊಲೀಸ್ ಅವ್ರ ಅಬ್ಸರ್ವೇಷನ್ ಇರುತ್ತೆ. ಆ ಕಡೆ ತೋರಿಸಿ ಸರ್ ದಯವಿಟ್ಟು, ಅಲ್ಲಿ ಬನ್ನಿ ನಾವು ತೋರಿಸಿ ನೋಡಿ. ಇಲ್ಲೆಲ್ಲ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಈಗ ಇಲ್ಲಿಂದ ಎಲ್ಲ ಅಬ್ಸರ್ವೇಷನ್ ಇರುತ್ತೆ. ಏನು ಶಿಡ್ಲಘಟ್ಟದಲ್ಲಿ ನಡೀತಾ ಇರುವಂಥ 4 ಆರ್ಕೆಸ್ಟ್ರಾಗಳಲ್ಲಿ ಇದೇ ರೀತಿ ಒಂದು ವ್ಯವಸ್ಥೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಈಗಾಗಲೇ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಹೆಣ್ಮಕ್ಳನ್ನ ಚುಡಾಯಿಸೋರಾಗಿರ್ಬೋದು, ಕಳ್ತನಗಳು, ಪಿಕ್ ಪಾಕೆಟು, ಅದೇ ರೀತಿ ಏನಾದರೂ ಇಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ಮುಲಾಜಿಲ್ಲದೆ ಇಲ್ಲಿ ಕೇಸ್ ಮಾಡೋದಕ್ಕೂ ಸಹ ಅವರು ಇಂಜರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ಬಂದಿರುತ್ತೆ. ಇಲ್ಲಿನ ಸರ್ ಯಾವ ಥರ ಇದು ಏನು ಇದ್ರ ಉದ್ದೇಶ ಏನು ಸರ್? ಸರ್, ಈ ಉದ್ದೇಶ ಆರ್ಕೆಸ್ಟ್ರಾ ಜನಸಂಖ್ಯೆ ಜಾಸ್ತಿ ಇರುತ್ತದೆ. ಈಗ ನೀವು ಹೇಳ್ದಂಗೆ ಪಿಕ್ ಪಾಕೆಟ್, ಗಲಾಟೆ ಗಲಾಟೆ ನಡೆದ್ರೆ ಮೇಲಿಂದ ನಾವು ಕ್ಯಾಮ್ರಾ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಮ್ಮ ಲಾ ಅಂಡ್ ಆರ್ಡರ್ಗೆ ಯೂಸ್ ಆಗುತ್ತೆ.
ಸರ್ ಈಗ ಫುಲ್ ಕ್ಯಾಮ್ರಾ ಸರ್ವೆಲೈನ್ ಅಲ್ಲಿ ಅಬ್ಸರ್ವೇಷನ್ ಇರುತ್ತೆ. ಎಷ್ಟು ಪಾಯಿಂಟ್ ಮಾಡಿದಿರಿ ಸರ್? ಇದು 3 ಪಾಯಿಂಟ್ ಮಾಡಿದೀವಿ. ಎಲ್ಲ ಪೂಜಮ್ಮ ದೇವಸ್ಥಾನ ಒಂದು, ಮತ್ತೆ ಕೋಟೆ ಸರ್ಕಲ್ ಒಂದು, ಮತ್ತೆ ಇಲ್ಲಿ ಓಟಿ ಸರ್ಕಲ್. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಮಾಡಿರೋದು. ಇಲ್ಲ, ನಮ್ಮ CPI ಸಾಹೇಬ್ರು, ವೇಣುಗೋಪಾಲ್ ಸರ್ ಅಲ್ಲ ಆನಂದ್ ಕುಮಾರ್ ಸಾಹೇಬ್, CPI ಸಾಹೇಬ್ ಮತ್ತೆ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಎಸ್ ಶಿಡ್ಲಘಟ್ಟದಲ್ಲಿ ಇವತ್ತಿನ ಕರಗ ಮಹೋತ್ಸವ ವಿಶೇಷ. ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಮದ್ಯ ವ್ಯಸನಿಗಳಾಗಿರ್ಬೋದು, ಬೇರೆ ಕಡೆಯಿಂದ ಬಂದಿರೋರಾಗಿರ್ಬೋದು, ಇಲ್ಲಿ ಕಳ್ಳತನಗಳು, ಪಿಕ್ ಪಾಕೆಟ್ಗಳು ಆ ಥರ ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ಪೊಲೀಸರ ಕಣ್ಗಾವಲಿನಲ್ಲಿ ನೀವು ಇರ್ತೀರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹುಷಾರಾಗಿ ರಸಮಂಜರಿಯನ್ನು ಎಂಜಾಯ್ ಮಾಡಿಕೊಂಡು ನೀವು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಸಹ ನಿಮ್ಮ ಕಳಕಳಿಯ ಮನವಿಯಾಗಿದೆ. ಥ್ಯಾಂಕ್ ಯು. ಎಸ್ ಶಿಡ್ಲಘಟ್ಟದಲ್ಲಿ ಏನು ಪ್ರಸಿದ್ಧ ಶ್ರೀ ಪೂಜಮ್ಮ ದೇವಾಲಯದ ಕರಗ ಮಹೋತ್ಸವ ಅಂಗವಾಗಿ ಏನು ಶಿಡ್ಲಘಟ್ಟದಲ್ಲಿ ಈಗಾಗಲೇ ನಿಮಗೆ ತೋರಿಸಿದಂತೆ 4 ವಾದ್ಯಗೋಷ್ಠಿಗಳನ್ನು ನಡೆಸುತ್ತಿರುವುದು ನಿಮ್ಗಾಗಲೇ ಗೊತ್ತಾಗಿದೆ. ಏನು ಶಿಡ್ಲಘಟ್ಟದ ಸಿದ್ಧಾರ್ಥ ನಗರದ ಒಂದು KEB ರಸ್ತೆಯಲ್ಲಿರುವಂತಹ ಈ ಒಂದು ಸ್ಥಳದಲ್ಲೂ ಸಹ ಈ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ನಡೆಸ್ತಾ ಇರ್ತಾರೆ. ಇಲ್ಲಿ ಸಹ ಒಂದು ಏನು ಸರ್ ಆರ್ಕೆಸ್ಟ್ರಾ ಹೆಸರು? JS ಮ್ಯೂಸಿಕಲ್ ಇವೆಂಟ್ ಇವರು ಒಂದು ಆರ್ಗನೈಸ್ ಮಾಡಿರ್ತಾರೆ. ಇಲ್ಲಿ ಯಾರ್ಯಾರು ಅತಿಥಿಗಳು ಬರ್ತಾರೋ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯ ಮುಖಂಡರನ್ನ ಏನು ಶಶಿ ಮತ್ತು ಜಗದೀಶ್ ಅವರು ಇಲ್ಲಿ ಒಂದು ಆರ್ಗನೈಸ್ ಮಾಡಿ ಅವರ ಯುವಕರ ಬಳಗ ಏನಿದೆಯೋ ಕಂಪ್ಲೀಟ್ ಆಗಿ ಮಾಡಿರ್ತಾರೆ. ಸರ್, ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ವಾದ್ಯಗೋಷ್ಠಿ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತದೆ. ನಾವು ಒಂದು ಆಲೋಚನೆ ಬರ್ತದಲ್ಲ, ಯುವಕರಿಂದ ಮುಂದೆ ಬರ್ಬೋದು ಅಂತ ಅದಕ್ಕೆ ಮಾಡ್ತಾ ಇದ್ದೀವಿ. ನಾವು ಅತಿಥಿಗಳು ಯಾರು ಬರ್ಬೋದು ಸರ್? ASSK ಸಂದೇಶ್ ಅಣ್ಣವರು, ಕೋಲಾರ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇಲ್ಲಿ ಅವ್ರ ಜೊತೆ ಇನ್ಯಾರು ಇರ್ತಾರೆ? ಅವ್ರ ಜೊತೆ ಬರ್ತಾರೆ, ಇನ್ನ ಅದು ಗೊತ್ತಾಗಬೇಕು, ಸಸ್ಪೆನ್ಸ್. ಇಲ್ಲಿ ಈಗಾಗಲೇ ಇವರು ಒಂದು ಸಸ್ಪೆನ್ಸ್ ಕಾಯ್ದಿರಿಸಲಾಗಿದೆ. ನಿಜವಾಗ್ಲೂ ಇಲ್ಲಿ ಯುವಕರ ತಂಡ ಕಟ್ಕೊಂಡು ಶಶಿ ಅವರು ಮೊದಲನೇ ಬಾರಿಗೆ ಸಿದ್ಧಾರ್ಥ ನಗರದ ಇಲ್ಲಿರುವಂತವ್ರಿಗೆ ರಸಮಂಜರಿ ಒಂದು ಅದ್ದೂರಿಯಾದ ಒಂದು ವಾದ್ಯಗೋಷ್ಠಿ ಮಾಡ್ಬೇಕಂತೇಳಿ ಆಲೋಚನೆ ಬಂದಿದೆ. ಸರ್, ಈ ಸಲನೇ ನಿಮ್ಗೆ ಯಾಕೆ ಈ ಆಲೋಚನೆ ಬಂತು? ಇಲ್ಲ, ಈ ಸಲ ಇಲ್ಲ, ಯಂಗ್ಸ್ಟಾರ್ ಯೂತ್ ಎಲ್ಲರಿಗೂ ಒಂದು ಅವಕಾಶ ಬೇಕು. ಎಲ್ಲ ಯೂತ್ ಯಂಗ್ಸ್ಟಾರ್ ಅಂತ ಎಲ್ಲ ಯೂತ್ ಸಹಕಾರ ಮಾಡಿ ಮಾಡ್ತಾ ಇದೀವಿ. ಸರ್, ಈಗ ಪೊಲೀಸ್ ಇಲಾಖೆಗೂ ಸಹ ನಿಮ್ಗೆ ಕಟ್ಟುನಿಟ್ಟಿನ ಆದೇಶಗಳು ಪಾಲಿಸಿರುತ್ತೆ. ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿರ್ತಾರೆ. ಯಾವ ತರ ಸಿದ್ಧತೆ ಮಾಡಿ ನೀವು ವಾಲಂಟಿಯರ್ಗಳೆಲ್ಲ? ಈಗ ಸಿದ್ಧತೆ ಅಂದ್ರೆ ಕಾನೂನು ಚೌಕಟ್ಟಲ್ಲಿ ಹೋಗ್ಬೇಕಂತ ಎಲ್ಲರಿಗೂ ಅರಿವಿದೆ. ಆ ಕಾನೂನು ಚೌಕಟ್ಟಲ್ಲಿ ನಗರಸಭೆಯಿಂದ ಪರ್ಮಿಷನ್ ತಗೊಂಡಿದೀವಿ, ಮೇಡಮ್ ಅವರು ಪರ್ಮಿಷನ್ ಕೊಟ್ಟವ್ರೆ. ಅದಾದ್ಮೇಲೆ KEBL ಕೂಡ ಪರ್ಮಿಷನ್ ತಗೊಂಡಿವಿ. ಅವೆರಡೂ ತಗೊಂಡು ಆಮೇಲೆ ಪೊಲೀಸ್ ಇಲಾಖೆಯವರು ಕೂಡ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟವ್ರೆ. ತುಂಬ ಹೃದಯ ಧನ್ಯವಾದಗಳು ಪರ್ಮಿಷನ್ ಕೊಟ್ಟಂತ. ಅದೇ ರೀತಿ ನಮ್ಮ ಯೂತ್ಸ್ ಏನೈತೆ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟವ್ರೆ. ಸರ್, ಇಲ್ಲಿ ಈಗ ಹೂವಿನ ಕರಗ ಪ್ರಸಿದ್ಧ ಪೂಜಾರಿಗಳು ಶಿವರಾಜ್ ಅವರು ಬರ್ತಾರೆ. ಈ ವಾದ್ಯಗೋಷ್ಠಿಯಲ್ಲೂ ಸಹ ಅವರ ಒಂದು ನೃತ್ಯ ಪ್ರದರ್ಶನ ಇರುತ್ತಾ? ಇರುತ್ತೆ. ಅವ್ರಿಗೆ ಕಂಪಲ್ಸರಿ ಈಗ 4 ಕಾರ್ಯಕ್ರಮಗಳೆಲ್ಲ ನಮ್ಮ ಅಣ್ಣ ತಮ್ಮಂದ್ರು ದೊಡ್ಡ ಹುಡುಗರಿಂದ ನಡೆಸ್ಕೊಂಡು ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂದ್ಬಿಟ್ಟು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು. ಎಷ್ಟೊತ್ತಿಗೆ ಇಲ್ಲಿಗೆ ಕರಗ ಬರ್ಬೋದು ಅಂತ ಹೇಳಿ ನಿರೀಕ್ಷಿಸಬಹುದು ಭಕ್ತಾದಿಗಳು? ಸಮಯ ಹೇಳಕ್ಕಾಗಲ್ಲ, ಕಾರ್ಯಕ್ರಮ ಆರ್ಕೆಸ್ಟ್ರಾ ನಡೀತಾ ಇರುತ್ತೆ. ಸಮಯ 12 ಕಾಲಕ್ಕೆ ರೀಚ್ ಆಗ್ಬೋದು ಅನ್ಕೊಂಡಿದ್ದೀನಿ. ಸರ್, ಇಲ್ಲಿ ಮುಖ್ಯ ಅತಿಥಿಗಳು ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ? ಬರ್ತಾವ್ರೆ, ಇನ್ವೈಟ್ ಮಾಡಿದ್ದೀನಿ. ಈಗ ಕೋಲಾರಿಂದ ನಮ್ಮ SKM ಸಂದೇಶ್ ಅವರು ಬರ್ತಾವ್ರೆ, ರಾಜ್ಯಾಧ್ಯಕ್ಷರು ಸಮಿತಿ ಅವರು ಬರ್ತಾವ್ರೆ. ಮತ್ತೆ ಮರಳಿಕೊಂಡು ಕೃಷ್ಣಮೂರ್ತಿ ಅವರು ಬರ್ತಾವ್ರೆ. ದೊಡ್ಡ ಮುಖಂಡರುಗಳು ಬರ್ತಾವ್ರೆ. ಸೋಮಣ್ಣ, LIC ಏಜೆಂಟ್ ಅವರು, ಶ್ರೀಧರಣ್ಣ ಎಲ್ಲ ದೊಡ್ಡವರು ಬರ್ತಾವ್ರೆ. ಈಗ ನಿಮ್ಗೆ ಬಹಳ ಇದಿದೆ, ಯಾಕಂತ ಹೇಳಿದ್ರೆ ಮೊದಲನೇ ಬಾರಿಗೆ ಮಾಡ್ತಾ ಇರೋದಕ್ಕೆ ಒಂದು ಅನುಭವ ಆಗಿರುತ್ತೆ. ಯಾವೆಲ್ಲ ವಾಲಂಟಿಯರ್ಗಳನ್ನೆಲ್ಲ ಯಾವ ತರ ನೀವು ಮೇಂಟೈನ್ ಮಾಡಿ? ಈಗ ಯಾವ ರೀತಿ ಅವ್ರ ಗೌರವ ಕೊಡಬೇಕು ಆ ರೀತಿ ನಾವು ಗೌರವ ಸಿದ್ಧತೆಗಳನ್ನು ಅರೇಂಜ್ ಮಾಡ್ಕೊಂಡೆ ಎಲ್ಲಾನು ಒಂದೇ ತರ ನೋಡ್ತೀವಿ ಅಂದ್ಬಿಟ್ಟು ಭಾವಿಸ್ತಾ ಇದ್ದೀವಿ. ಸರ್, ಈಗ ಕೆಲವೊಂದು ಆರ್ಕೆಸ್ಟ್ರಾಗಳಲ್ಲಿ ಮುಂದಾಳತ್ವ ತಗೊಂಡು ಅದಕ್ಕೆ ಆದಂತ ಒಂದು ಹೆಸರಿಟ್ಕೊಂಡಿದ್ದಾರೆ. ಯಾವ ಮೆಲೋಡಿಸ್ ಅನ್ನು ಕರೆಸಿದಿರಿ ಇಲ್ಲಿಗೆ? ನಾವು JS ಮೆಲೋಡಿಸ್ ಅಂತಾನ ನಾವು ಜಾನಿ ಅವರ ಮೆಲೋಡಿಸ್ ನ ಕರೆಸಿದೀವಿ, ಚಿಕ್ಕಬಳ್ಳಾಪುರ. ಎಸ್. ಏನು ಶಿಡ್ಲಘಟ್ಟದಲ್ಲಿ ಏನು ಇಲ್ಲಿ ಸಿದ್ಧಾರ್ಥ ನಗರದ KEB ಕ್ವಾರ್ಟರ್ಸ್ KEB ಆಫೀಸ್ ಕಡೆನೆ ಇಲ್ಲಿ ಇದು ಮಾಡಿರ್ತಾರೆ. ASSK ಸಂದೇಶ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರೋದ್ರಿಂದ ಇಲ್ಲಿ ನೋಡ್ಬೋದು ಬಹಳ ಶಶಿಕುಮಾರ್ ಅವರು, ಜಗದೀಶ್ ಅವರು, ಬ್ರದರ್ ಸಾಗರ್, ಕಿಶೋರ್ ಅವರು, ಇವರೆಲ್ಲ ನಿಜವಾಗ್ಲೂ ಸ್ಥಳೀಯವಾಗಿ ಬೆಳೀತಾ ಇರೋಂಥ ಹುಡುಗರು. ಸುಭಾಷ್ ಆಗಿರ್ಬೋದು, ಇವರೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಯಾವುದೇ ರೀತಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ಯಾರೇ ಬಂದ್ರೂ ನಾವು ಗೌರವಿಸ್ತೀವಿ ಅಂತೇಳಿ ಶಶಿ ಅವರು ಮತ್ತು ಜಗದೀಶ್ ಅವರು ಇವರೆಲ್ಲ ಟೀಮು ಮುನ್ನರಸಿಂಹಣ್ಣ ಬಾಸು ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತಾರೆ. ಎಲ್ಲರೂ ಇಲ್ಲಿ ಏನು
ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಂತೆ ನಮ್ಮ ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮ ಊರ ದೇವರ ಜಾತ್ರೆ ಆಗ್ತಾ ಇರೋದ್ರಿಂದ ಕರಗ ಮಹೋತ್ಸವ ಎಲ್ಲರೂ ಸಹಕರಿಸ್ಬೇಕಂತ ಹೇಳ್ಬಿಟ್ಟು ನಾವು ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ ಕಳಕಳಿಯ ಮನವಿ ಸಹ ಆಗಿದೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಘಟ್ಟದಲ್ಲಿ ಈಗ ನೋಡ್ತಾ ಇರ್ಬೋದು ನೀವು, ಈಗಾಗಲೇ ನಾವು 2-3 ವಾದ್ಯಗೋಷ್ಠಿಗಳ ಒಂದು ವೇದಿಕೆಗಳ ಹತ್ರ ಹೋಗಿದ್ವಿ. ಇಲ್ಲಿ ಕೋಟೆ ಸರ್ಕಲ್ನಲ್ಲಿ ನಡೀತಾ ಇರುವಂತಹ ಒಂದು JDS ಮುಖಂಡರಾದಂತಹ ರಮೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಎಲ್ಲ ರೀತಿಯ ಆಸನಗಳನ್ನು ಸಿದ್ಧತೆ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಬೇಗ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡ್ಕೊಂಡಿರ್ತಾರೆ. ನೋಡ್ತಾ ಇರ್ಬೋದು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿ ವೇದಿಕೆಯಲ್ಲಿ ಕಾವ್ಯ ಮೆಲೋಡಿಸ್ನ ಒಂದು ಕಾರ್ಯಕ್ರಮ ಆಗೋದ್ರಿಂದ ಯಾವೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಸ್ಥಳೀಯವಾಗಿ ಮುಖಂಡರಿಗೆ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಸ್ಕ್ರೀನ್ ಬರ್ತಾ ಇದೆ. ಬಹಳ ಈ ಒಂದು ನೋಡ್ತಾ ಇದ್ರೆ ಶಿಡ್ಲಘಟ್ಟದಲ್ಲಿ ಈ ವರ್ಷ ಒಟ್ಟಾರೆ 4 ಆರ್ಕೆಸ್ಟ್ರಾಗಳು ನಡೆಯೋದ್ರಿಂದ ಎಲ್ಲ ರೀತಿಯ ಒಂದು LED ಲೈಟ್ಗಳು ಮತ್ತೆ ಫೋಕಸ್ ಆಗಿರ್ಬೋದು. ಶಿಡ್ಲಘಟ್ಟದ ಒಂದು ಐತಿಹಾಸಿಕ ಕರಗ ಈ ಒಂದು ಪೂಜಮ್ಮ ದೇವಸ್ಥಾನದಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರೋದ್ರಿಂದ ಇಲ್ಲಿ ವಾದ್ಯಗೋಷ್ಠಿಗಳು ಸಹ 4 ಆಗಿರುತ್ತೆ. ಈ 4 ಆಗಿರೋದ್ರಿಂದ ಇಲ್ಲಿ ಬಹಳ ಜನಗಳಿಗೆ ಗೊಂದಲ ಆಗಬಾರ್ದು ಅಂತೇಳಿ ಪಾರ್ಕಿಂಗ್ ಆಗಿರ್ಬೋದು, ಇಲ್ಲೆಲ್ಲ ಬ್ಯಾರಿಕೇಡ್ಗಳನ್ನು ಬಳಸಿ ಪೊಲೀಸರು ಸಹ ಈ ಒಂದು ಕರಗ ಮಹೋತ್ಸವದಲ್ಲಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡಿರ್ತಾರೆ. ನೋಡಿ, ಇಲ್ಲಿ NTR ನರಸಿಂಹ ಮತ್ತು ಅವರು ಬ್ರದರ್ಸು ಮತ್ತು ಅವ್ರ ತಂಡ ವಿಶೇಷವಾಗಿ ಇಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ KH ಮುನಿಯಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬಹುದು ಅಂತ ಒಂದು ನಿರೀಕ್ಷೆ ಇದೆ. ಅದೇ ರೀತಿಯಲ್ಲಿ ಹಲವು ಮುಖಂಡರು, ಗಣ್ಯರು, ಸ್ನೇಹಿತರು ಈ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಹೆಚ್ಚಾಗಿ ಇಲ್ಲಿ ದೇವರು ಕರಗ ಫಸ್ಟು ಅವರು ಏನು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಇಲ್ಲೇ ನೃತ್ಯ ಮಾಡೋದ್ರಿಂದ ಇಲ್ಲೇ ಜಾಸ್ತಿ ಜನ ಸೇರುವಂಥ ನಿರೀಕ್ಷೆಯನ್ನು ಸಹ ಜಾಸ್ತಿ ಹುಟ್ಟಾಗಿದೆ. ಕರಗ ಮಹೋತ್ಸವಕ್ಕೆ ಶ್ರೀ ಪೂಜಮ್ಮ ದೇವರ ಒಂದು ಕರಗವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಹ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.